ಇವತ್ತಿನ ದಿವಸ ಸಾರ್ಥಕತೆ ದಿವಸ ಅಂತ ಹೇಳ್ಬೋದು. ಐ ಆಮ್ ರಿಯಲಿ ಪ್ರೌಡ್. ಇಷ್ಟು ಜನ ಸಮಸ್ಯೆಗಳನ್ನು ನಾವು ಆಲಿಸ್ತೀವಿ, ಅವ್ರ ಜೊತೆ ಸಂಪರ್ಕದಲ್ಲಿ ಇರ್ತೀವಿ, ಅವ್ರ ನೋವು ನಾವು ಹಂಚ್ಕೊಂಡು ಒಂದು ಸುಖ ಸಿಕ್ಕಿದ್ದಕ್ಕೆ ಇವತ್ತು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ನನ್ನ ಜೊತೆ ನಮ್ಮ ಕೋಲಾರ ಜಿಲ್ಲೆಯ AC ಮೇಡಮ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಬೆಳಗ್ಗೆಯಿಂದ ಊಟ ಮಾಡದೆ ಇಷ್ಟೊತ್ತು ನಮಗೆ ಸಾಥ್ ಕೊಟ್ಟಿದ್ದಾರೆ. ದಯವಿಟ್ಟು ನೆಕ್ಸ್ಟ್ ಮಂತ್ ಕೂಡ ಬರ್ಬೇಕಂತ ಕೇಳ್ಕೊತೀನಿ. ಓಕೆ, ತಹಸೀಲ್ದಾರ್ ಕೂಡ ಬೆಳಗ್ಗೆಯಿಂದ ಬಹುಶಃ ಒಂದು ಸಾಮಾನ್ಯ ಅಧಿಕಾರಿಯಂತೆ ಕೆಲಸ ಮಾಡಿದ್ದಾರೆ. ಹಾಗೂ ನಮ್ಮ ಇವರು ಎಲ್ಲರೂ ಎದ್ದೇಳದೆ ಕೆಲಸ ಮಾಡಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೂಡ ನಾನು ಸಾಥ್ ಕೊಟ್ಟು ಸುಮಾರು 223 ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದೀವಿ. ಅದನ್ನು ಒಂದು ತಿಂಗಳ ಒಳಗಡೆ, ಒಂದು ಕೆಲವು ಅರ್ಜಿಗಳನ್ನು 3 ತಿಂಗಳಾಗುತ್ತೆ. ಏನು ದರ್ಖಾಸ್ತು ಕಮಿಟಿಗೆ ಆಗೋ ತನಕ ನಾವು ಮಾಡ್ಲಿಕ್ಕೆ ಬರೋದಿಲ್ಲ. ಕಮಿಟಿ ಆದಮೇಲೆ ಖಂಡಿತವಾಗ್ಲೂ ಫಸ್ಟ್ ಮೀಟಿಂಗಲ್ಲೇ ಅದನ್ನು ಕ್ಲೋಸ್ ಮಾಡ್ಕೊಡ್ತೀನಿ. ತದನಂತರ ಏನು ಜನ ಎಕ್ಸ್ಪೆಕ್ಟ್ ಮಾಡಿದ್ರು, ರೆವಿನ್ಯೂ ಡಿಪಾರ್ಟ್ಮೆಂಟಿಂದಲೇ 167 ಕೇಸ್ ದಾಖಲಾಗಿದೆ. 167 ಕೇಸ್ ದಾಖಲಾಗಿದೆ. ಟೋಟಲ್ 223 ಕೇಸಲ್ಲಿ 167 ಕೇಸ್ಗಳನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ ದಾಖಲಾಗಿದೆ. ಸೊ ತಕ್ಕಂಗೆ ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಒಂದು ಟಾರ್ಗೆಟ್ನ ವಿಷಯ ಮಾಡ್ತಾ ಇದ್ದೀನಿ. ಒಂದು ತಿಂಗಳ ಒಳಗಡೆ ಅದು ಸೂಕ್ತವಾಗಿ ಕ್ರಮ ಕೈಗೊಂಡು ಪರಿಶೀಲನೆ ಮಾಡಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು. ಇಲ್ಲಾಂದ್ರೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನನ್ನ ಇದು ಬೇರೆ ಇರ್ತದೆ. ಇದು ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಸೊ ಏನು ಇವತ್ತು ಜನಸ್ಪಂದನ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಎಲ್ಲ ಅಧಿಕಾರಿಗಳು ಬಂದು ಸ್ಪಂದಿಸಿ ಅವರ ಡಿಪಾರ್ಟ್ಮೆಂಟ್ ಎಲ್ಲ ನಾವು ಕ್ಲೋಸ್ ಮಾಡಿಕೊಡ್ತೀವಿ ಅನ್ನೋದನ್ನ ಬಯಸ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ನಾನು ಎಲ್ಲ ಅಧಿಕಾರಿಗಳ ಶ್ಲಾಘೆಯನ್ನು ಬಯಸ್ತೀನಿ. ಯಾವ ತಕ್ಕ ಟಾರ್ಗೆಟ್ ಇಶ್ಯೂ ಮಾಡ್ತೀನಿ. ಸೊ ದಯವಿಟ್ಟು ನಾನು ತಹಸೀಲ್ದಾರ್ ಅವರಿಗೆ ಮತ್ತು AC ಅವರಿಗೆ EOಗೆ ಒಂದು ಮಾತು ಹೇಳಕ್ ಬಿಡ್ತೀನಿ. ಯಾರನ್ನೂ ಒಂದು ಜಾಗದಲ್ಲಿ 2 ವರ್ಷ ಆದ್ಮೇಲೆ ಕೂರಕ್ ಬಿಡಬೇಡಿ. ಒಂದು ಜಾಗದಲ್ಲಿ 2 ವರ್ಷ ಆದ್ಮೇಲೆ ಕೂರಕ್ ಬಿಟ್ರೆ ಇದೇ ಪರಿಸ್ಥಿತಿ ಆಗ್ತದೆ. ಸೊ ಅದರಿಂದ ಕೂಡಲೇ ಈ PDOಗಳನ್ನ VAಗಳನ್ನ 2 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಈ ಕೂಡಲೇ ನಾನು ಲೆಟರ್ ಆಗ್ತದೆ, ಅಗತ್ಯ ಕ್ರಮ ಕೈಗೊಂಡು ಬೇರೆ ಕಡೆ ವರ್ಗಾವಣೆ ಮಾಡತಕ್ಕದ್ದು. ಇದನ್ನು ದಯವಿಟ್ಟು ತಹಸೀಲ್ದಾರ್ಗೆ ತಾಕೀತು ಮಾಡ್ತಾ ಇದ್ದೀನಿ. ಈ ಕೆಲಸ ಖಂಡಿತವಾಗ್ಲೂ ಮಾಡಬೇಕು. ಒಂದು ತಿಂಗಳ ಒಳಗಡೆ ಬಂದಿರ್ತಕ್ಕಂಥ ಅರ್ಜಿಗಳನ್ನ ಪರಿಶೀಲಿಸಿ ಈ ಕೂಡಲೇ ಅಗತ್ಯ ಕ್ರಮಗಳನ್ನ ಕೈಗೊಂಡಿದ್ರೆ ಖಂಡಿತವಾಗ್ಲೂ ಸರ್ಕಾರ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನ ನಾನು ಮಾಡ್ತೀನಿ. ಈ ಕಾರ್ಯಕ್ರಮಕ್ಕೆ ಬಂದು ಮಾಧ್ಯಮ ಮಿತ್ರರು, ನನ್ನ ನಾಯಕರು, ನನ್ನ ಎಲ್ಲ ಅಧಿಕಾರಿಗಳು ಹಾಗೂ ಈ ಜನಸ್ಪಂದನ ಎಲ್ಲ ಊಟ ಇಲ್ಲದೆ ಇದ್ರೂ ಕೂಡ ಸ್ಪಂದಿಸಿದ್ದಾರೆ. ಸೊ ಖಂಡಿತವಾಗ್ಲೂ ಎಲ್ಲ ಅಧಿಕಾರಿಗಳು ನನ್ನ ಜೊತೆ ಊಟ ಇಲ್ಲದೆ ಇಷ್ಟೊತ್ತು ಕೂತಿದ್ದಾರೆ. ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ತಾ, ನನಗೆ ಯಾವ ಡಿಪಾರ್ಟ್ಮೆಂಟ್ ಇದು ಯಾವ ಅರ್ಜಿ ಬಂದಿದೆ ಅಂತ ನನಗೆ ನಾಳೆ ಬೇಕಾಗುತ್ತೆ. ಸೊ ಆ ಅರ್ಜಿಗಳನ್ನ ಪರಿಶೀಲಿಸಿ 1 ತಿಂಗಳು ನಾನೇ ಚೆಕ್ ಮಾಡ್ತೀನಿ. ಅದಾಗಿದೆಯಲ್ಲ ಅಂತ ನಾನೇ ಫೋನ್ ಮಾಡಿ ಚೆಕ್ ಮಾಡಿ ಅದನ್ನ ಕ್ರಮ ಕೈಗೊಂತೀನಿ. ಪ್ರತಿ 3 ತಿಂಗಳಿಗೊಮ್ಮೆ ಈ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. 3 ತಿಂಗಳಿಗೊಮ್ಮೆ ಅರ್ಜಿದಾರರಿಗೆ ಒಂದು ಮಾತು ಹೇಳ್ತಾ ಇದ್ದೀನಿ. ಒಂದು ವೇಳೆ ಏನಾದರೂ ನಿಮ್ಮ 3 ತಿಂಗಳ ಒಳಗಡೆ ನಿಮ್ಮ ಅರ್ಜಿ ಏನಾದರೂ ಪರಿಶೀಲನೆ ಮಾಡಿ ಆಗದೆ ಇದ್ರೆ ಖಂಡಿತವಾಗ್ಲೂ ಮತ್ತೆ ಬನ್ನಿ, ಅದನ್ನ ನಾನು ಬೇರೆ ತರ ನಾನು ಕೈಗೊಳ್ತಕ್ಕಂಥ ಅಗತ್ಯ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಮುಳಬಾಗಿಲು ತಾಲೂಕಲ್ಲಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡ್ತಕ್ಕಂಥ ತಹಸೀಲ್ದಾರ್ಗೆ ಮತ್ತು AC ಅವರಿಗೆ ಮತ್ತು ಸರ್ವೇಶ್ ಅವರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸಿದ್ರೆ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಂದಾಗ ಗ್ಯಾರಂಟಿ ಬರ್ತೀನಿ. ನಮ್ಮ ಅಮ್ಮ ಕೆಂಪೇಗೌಡ ಜಯಂತಿ 27-28 ತಾರೀಕು ಮನೆ ಸನ್ಮಾನ HD ದೇವೇಗೌಡ ಸುಮಾರು ಸಮಯ ಇದೆ. ನಾನು ಹೋಗ್ತೇನೆ ನಾಳೆ 25 ಇಲ್ಲಿ ಬರ್ತಾ ಇದ್ದೆ. ಅಲ್ಲಿ ನಮ್ಮದು ಅಪ್ಪ ಹೇಗಿದಾರ? ಅಂಗಡಿ ಇದ್ದಾನೆ, ಅಂಗಡಿ ಬರ್ತಾನೆ. ಹೆಂಗಿದ್ದಾರೆ? ಚೆನ್ನಾಗಿದ್ದಾರೆ. ನೆಕ್ಸ್ಟ್ ಬಂದಾಗ ನಮ್ಮ ಗ್ಯಾರಂಟಿ ಬಂದ್ಬಿಡ್ತೀನಿ. ಅಲ್ಲ ಯಾರು ಭಾಸ್ಕರ ಮೇಡಮ್